ನಮಸ್ಕಾರ, SLV ಎಲೆಕ್ಟ್ರಾನಿಕ್ಸ್ಗೆ. ಇವತ್ತು ನನ್ನ ಹತ್ರ ಒಂದು ಸ್ಯಾಮ್ಸಂಗ್ ಬೋರ್ಡ್ ಬಂದಿದೆ. ನಮ್ಮ ಟೆಕ್ನಿಷಿಯನ್ ಕಳ್ಸ್ಕೊಂಡ್ಕೊಟ್ಟಿದ್ದಾರೆ ನನ್ನ ಹತ್ರ. ನೋಡಿ, ಈ ಥರ ಇದು ಈ ಮಾಡೆಲ್ ಬೋರ್ಡು. ಇದು ವಾಯ್ಸ್ ಬರ್ತಾ ಇದೆ, ಪಿಕ್ಚರ್ ಬರಲ್ಲ ಅಂತ ಹೇಳಿದ್ರು ನಮ್ಮ ಟೆಕ್ನಿಷಿಯನು. ಏನಾಗಿದೆ ಅಂತ ಚೆಕ್ ಮಾಡೋಣ. ಚೆಕ್ ಮಾಡಿ ಹೇಳ್ತೀನಿ. ಮೊದಲು ಮೆನ್ಸ್ ಕಾರ್ಡ್ ಹಾಕ್ಕೊತೀನಿ. ಇದು ನನ್ನ ಹತ್ರ ತಗೊಂಬಂದು ಕೊಟ್ಟಾಗ ವಾಯ್ಸ್ ಬರ್ತಾಯಿಲ್ಲ, ಪಿಕ್ಚರ್ ಬರ್ತಾಯಿದೆ ಅಂತ. ಇದು ಪಿಕ್ಚರ್ ಬರ್ತಾಯಿಲ್ಲ, ವಾಯ್ಸ್ ಬರ್ತಾಯಿದೆ ಅಂತ ಹೇಳಿದ್ರು. ಫಸ್ಟು 110 ಹಾಕ್ಕೊತೀನಿ. 110 ರಿಲೀಸ್ ಆಯಿತು, ಬಂದಿದೆ. ಬರ್ತಾಯಿದೆ ವೋಲ್ಟೇಜು. ಮತ್ತು 5 ವೋಲ್ಟ್ಸು, ಇಲ್ಲಿ 5 ವೋಲ್ಟ್ಸು ಬಂದಿದೆ. ಮೋಸ್ಟ್ಲಿ ಸ್ಟ್ಯಾಂಡ್ ಬೈ ರಿಲೀಸ್ ಆಗಿದೆ. ಇಲ್ಲ, ಬೇಸ್ ವೋಲ್ಟೇಜ್ ಬರಬೇಕು. ಬೇಸ್ ವೋಲ್ಟೇಜ್ ಬರ್ತಾ ಇಲ್ಲ. ಹೆಚ್ಚು ವೋಲ್ಟ್ ಹತ್ರಕ್ಕೆ ಬೇಸ್ ವೋಲ್ಟೇಜ್ ಬರ್ತಾ ಇಲ್ಲ. ಇಲ್ಲಿಗೆ ಬೇಸ್ ವೋಲ್ಟೇಜ್ ಬರ್ತೈತೆ, ಇಲ್ಲಿಗೆ ಬೇಸ್ ವೋಲ್ಟೇಜ್ ಬರ್ತಾ ಇಲ್ಲ. ನೋಡಿ, ಇಲ್ಲಿ ಬೋರ್ಡ್ ಕಟ್ಟಾಗಿದೆ. ನೋಡಿ, ಇಲ್ಲಿ ಇದು ಬೋರ್ಡ್ ಕಟ್ಟಾಗಿದೆ. ಇಲ್ಲಿ ಈ ಜಾಗದಲ್ಲಿ ನೋಡಿ, ಬೋರ್ಡ್ ಕಟ್ಟಾಗಿದೆ. ಇದು ಟ್ರ್ಯಾಕ್ ಹಾಕ್ಕೊಂಡು ಆಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಟ್ರ್ಯಾಕ್ ಹಾಕಿ ವಿಡಿಯೋ ಮಾಡ್ತೀನಿ. ಟ್ರ್ಯಾಕ್ ಹಾಕಿದ್ದೀನಿ ನೋಡಿ, 3 ಟ್ರ್ಯಾಕ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಕಟ್ಟಾಗಿತ್ತು, ಇದು ಇಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಹಾಕಿದ್ದೀನಿ. ಸರಿ, ಆನ್ ಮಾಡ್ತೀನಿ. ಈಗ ಆನ್ ಮಾಡೋಣ. 110 ಹಾಕ್ಕೊತೀನಿ. 110 ಬೂಸ್ಟಿಂಗ್ ರಿಲೀಸ್ ಆಯಿತು. ಹಾಂ, ಇದು ಬೋರ್ಡು ಓಕೆ ಆಗಿದೆ. ಇದೀಗ ಸಕ್ಸಸ್ ಆಗಿದೆ. ಇದೀಗ ಅವರು ಹೋಗಿ ತೊಗೊಂಡೋಗಿ ಟೆಕ್ನಿಷಿಯನ್ ಅವ್ರ ಟಿವಿಗೆ ಫಿಟ್ ಮಾಡಿ ಅವ್ರ ಕಸ್ಟಮರ್ ಕೊಡೋದಷ್ಟೇ. ಓಕೆ ಆಗಿದೆ. ಇಷ್ಟೇ ಪ್ರಾಬ್ಲಮ್ ಇದ್ದಿದ್ದು. ಮತ್ತು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಿಕ್ಕಿದ ಯಾವುದಾನ ವೀಡಿಯೋ ನಿಮ್ಗೆ ಏನಾರ ಒಂದು ಡೌಟ್ ಇದ್ದರೆ ಅದಕ್ಕೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡಿಕೊಡ್ತೀನಿ. ಧನ್ಯವಾದಗಳು.